ಇದು ನೋಡ್ರಿ, ಇದು ಪಂಚಗವ್ಯ ಘೃತ ಅಂತ, ಪಂಚಗವ್ಯದ ತುಪ್ಪ ಅಂತ. ಈ ತುಪ್ಪದ ವೈಶಿಷ್ಟ್ಯ ಏನು ಅಂದ್ರೆ, 1 ಕಿಲೋ ಸಗಣಿ ಎಲ್ಲ ನೀರು ಹೀರ್ಕೊಂಡಿರ್ತ ಚೀಲ. ಅವಾಗ ಒಂದು ಸಾಣದು ಒಂದು ಪಟ್ಟಿ ತಗೋರಿ, ಕಟ್ಗೆ ಪಟ್ಟಿ ತೊಗೊಂಡು ಹಿಂಗ ಬಡೀರಿ. ಇದಕ್ಕೆ ಬಡ್ದ ಆಕಾರ ಕೊಟ್ರಿ ಅಂತಂದ್ರೆ ಇದು ಭಸ್ಮ ತಯಾರಾಕತಿ. ಬಿಸಿಲಾಗಿಟ್ಟು ಒಣಗಿಸ್ರಿ. ಒಣಗಿದ ನಂತರ ಮತ್ತೆ ಹೊಳ್ಳಿ ಕುಳ್ಳು ಒಟ್ಟಬೇಕು. ಒಟ್ಟು ಈ ಒಣಗಿಸಿದ್ದನ್ನೆಲ್ಲ ಅದ್ರ ಮ್ಯಾಗ ಇಡ್ಬೇಕು. ಇಟ್ಟು ಕೆಂಪಗ ಕಾಯ್ಬೇಕದು. ಮತ್ತು ಕಬ್ಬಿಣ ಕಾಯ್ದಂಗೆ ಕಾಯಿಸಿದ್ರಿ ಅಂತಂದ್ರೆ ಇದು ಭಸ್ಮ ತಯಾರಾಕೈತಿ. ಇದು ನೋಡ್ರಿ, ಇದನ್ನು ಮೈಗೆ ಹಚ್ಕೊಂಡ್ರಿ ಅಂದ್ರೆ ಚರ್ಮ ರೋಗ ಹೊಕ್ಕೈತಿ. ನಿಮ್ಮ ಧಾರ್ಮಿಕ ಕಾರ್ಯಗಳಲ್ಲಿ ಪೂಜಾ ಅರ್ಚನೆಗಳಿಗೆ ಕೆಲಸಕ್ಕೆ ಬರ್ತೈತಿ. ಎಲ್ಲವಕ್ಕೂ ಮುಖ್ಯವಾಗಿ ಅಂತಂದ್ರೆ, ನಿಮ್ಮ ಹಲ್ಲು ನೋಯ್ತೈತಿ ಎಲ್ಲಾರ ಅಂದ್ರೆ ಇದರದೊಂದು ತುಕುಡಿ ತಕ್ಕೋರಿ. ಎಲ್ಲಿ ಹಲ್ಲು ನೋಯ್ತೈತಲ್ಲ ಅಲ್ಲಿ ತುಂಬಿ ಬಿಡ್ರಿ. ಅವತ್ತ ಹಲ್ಲಿನ ಹುಳ ಹೋತು ಅಂದ್ರೆ ಆಯುಷ್ಯದಾಗ ಮತ್ತೆ ಹೊಳ್ಳಿ ಎಂದೂ ನಿಮ್ಮ ಹಲ್ಲು ನೋಯಂಗಿಲ್ಲ. ಅಂಥ ಸಾಮರ್ಥ್ಯ ಇದ್ರೊಳಗೈತಿ. ಏನ್ರಿ ಅದ? ಹಾಂ, ಕ್ಷಾರ ಗನವಟಿ. ಈಗೇನು ಆಗಲೇ ಗೋಮೂತ್ರ ಅರ್ಕ ನೋಡಿದ್ರಲ್ಲ, ಆ ಗೋಮೂತ್ರ ಅರ್ಕದ ಕ್ಷಾರ ಉಳಿದಿರ್ತೈತಿ ಹಿಂದೆ. ಅದ್ರ ಗುಳಿಗೆಗಳನ್ನು ತಯಾರು ಮಾಡಿದ್ದಾರೆ. ಕೆಲವು ಮಂದಿ ಏನಂತಾರ್ರಿ, ಆ ಗೋಮೂತ್ರ ತಗೊಳಕ ಭಾಳ ನಮಗೆ ವಾಸನೆ ಬರ್ತೈತ್ರಿ ಅಂತ ನನಗೆ ಹೇಳ್ತಾರೆ ಭಾಳ ಮಂದಿ. ನಾ ಹೇಳ್ತೇನೆ, ಅವಾಗ ಏನು ಗೊತ್ತೈತೇನ, ಆ ಕುಡ್ಕೂರ್ನ ಒಂದು ಜರ ಕೇಳ್ರಿ. ಅವು ದಿನ ದಾರು ಕುಡಿತಾವ, ಅದೇನು ಭಾಳ ಸುಗಂಧ ಇರ್ತೈತೆ ದುರ್ಗಂಧ ಇರ್ತೈತೆ ಕೇಳ್ರಿ ಅಂತ ಹೇಳ್ತೇನೆ ನಾನು. ಅಷ್ಟು ವಾಸನೆ ಬಂದರೂ ಸಹಿತ ಎಷ್ಟು ಮನಸ್ಸು ಗಟ್ಟಿ ಮಾಡಿ ಪೂರಾ ಜಡಿತಾರಲ್ಲ, ನೀವು ಹಂಗೊಂದು ಜರ ಕಲೀರಿ ಅಂತ ಹೇಳ್ತೀನಿ. ಅದಕ್ಕಿಂತನೂ ಬ್ಯಾಡ್ರಿ, ನಿಮಗೆ ಭಾಳ ಹೇಸಿಗೆ ಅನ್ಸಕತ್ತೆ ಅಂತಂದ್ರೆ ಇವು ಗುಳಿಗೆ ಮಾಡ್ಯಾರ, ದಡಗ್ಗನ ನುಂಗಿಬಿಡ್ರಿ. ಇವು ಗನವಟಿ ಅಂತ. ಅಂದ್ರೆ ನಮ್ಮ ಆಕಳ ನಮ್ಮ ಆರೋಗ್ಯಕ್ಕೆ ಎಷ್ಟು ಉಪಕಾರಿ ಐತಿ ಅನ್ನೋದನ್ನು ಈ ರೈತರು, ಇದು ರೈತರ ಪರಿವಾರ, ಇವ್ರ ಪ್ರಯೋಗ ಧರ್ಮಿಗಳು, ನಿಜವಾದಂಥ ಸೈಂಟಿಸ್ಟ್ ಯಾರಂದ್ರೆ ಇವರ. ಯಾಕಂದ್ರೆ ನಮ್ಮ ಸಮಾಜದೊಳಗೆ ಇದನ್ನು ಮಾಡೋರು ಯಾರೂ ಇಲ್ಲ. ಇದೇ ಬಿಸ್ನೆಸ್ ಮಾಡಿ ಇಲ್ಲೊಂದು ಧೂಪ್ ಬತ್ತಿದಿತ್ತು, ಎಲ್ಲಿ ಹೋಗ್ತದ ಇದು ನೋಡ್ರಿ. ಇವು ಧೂಪ್ ಬತ್ತಿ ತಯಾರು ಮಾಡ್ಯಾರ ಸಗಣಿಯಿಂದನ. ಇದ್ರೊಳಗೆ ಜೇಕಿನ ಬೇರ್ ಐತಿ, ಬೇನ್ ತಪ್ಪಲೈತಿ, ಆಮ್ಯಾಗ ಸ್ವಲ್ಪ ಕರ್ಪೂರ ಐತಿ, ಎಳ್ಳು ಎಣ್ಣೆ ಐತಿ. ಇವನ್ನ ಹಾಕಿ ಮಾಡ್ಯಾರ. ಮನೆಯೊಳಗೆ ಹಚ್ಚಿಟ್ಟು ಬಿಡ್ರಿ, ಒಂದು ಸೊಳ್ಳೆ ನಿಂದ್ರಂಗಿಲ್ಲ ಮನ್ಯಾಗ. ಉದ್ಬತ್ತಿ ಹಚ್ಚೋ ಬದಲಿಗೆ ಇದನ್ನು ಹಚ್ಚ್ರಿ, ಒಂದು ಸೊಳ್ಳೆ ನಿಂದ್ರಂಗಿಲ್ಲ. ಅಷ್ಟೇ ಅಲ್ಲ, ನಿಮ್ಮ ಮನೆಯೊಳಗಿನ ವಾತಾವರಣ ಶುದ್ಧಗೊಳಿಸುವಂಥ ಕೆಲಸ ಮಾಡ್ತಾರೆ. ಇಂಥವು ಪ್ರಯೋಗಗಳನ್ನು ನಮ್ಮ ರೈತರು ಮಾಡಬೇಕು. ತಮ್ಮ ಊರೊಳಗೆ ಸುತ್ತಮುತ್ತ ಜನರಿಗೆ ಬಳಸಲಿಕ್ಕೆ ಪ್ರೇರೇಪಿಸಬೇಕು. ನಾ ಇಷ್ಟು ಮಂದಿಗೆ ನಿಮ್ಗೆ ಯಾಕೆ ಹೇಳಿದೆ ಅಂದ್ರೆ, ನಿಮಗಿದ್ರ ಪ್ರೇರಣೆ ಆಗಬೇಕು. ತೊಗೊಂಡು ಹೋಗಿ ನೀವು ಬಳಸಿ ನೋಡಬೇಕು. ನಿಮಗಂತೂ ಇವನು ಮಾಡಕ್ಕೆ ಬರೋದಿಲ್ಲ. ಮಾಡಕ್ಕೆ ಬರಲಿಲ್ಲ ಅಂದ್ರೆ ಕನಿಷ್ಠ ಇದನ್ನು ಬಳಸಾಕಾರ ಬರ್ತೈತೋ ಇಲ್ಲೋ ಅಂತ. ಏನೇನೋ ರೋಗಾದಿಗಳನ್ನು ಕೊಂಡ್ಕೊಳ್ಳುವಂಥವನ್ನ ತಂದು ಮನೆಯೊಳಗೆ, ಈಗ ಅದು ಇದನ್ನು ಹಚ್ತೀರಿ, ಏನಪ್ಪ ಅದು ಗುಡ್ ನೈಟ್. ಅದರಿಂದ ನಮ್ಮ ಬ್ರೈನ್ ರಿಲೇಟೆಡ್ ಡಿಸೀಸಸ್ ಹೆಚ್ಚಾಗ್ತಾವೆ ಅನ್ನೋದು ನಿಮಗೆ ಭಾಳ ಮಂದಿಗೆ ಗೊತ್ತಿಲ್ಲ. ಮೆದುಳು ಮತ್ತು ನರಮಂಡಲದ ರೋಗಗಳು ಆ ಗುಡ್ ನೈಟದ ವಾಸನೆಯಿಂದ ಆಗ್ತಾವೆ ಅನ್ನೋದು ನಿಮ್ಗೆ ಗೊತ್ತಿಲ್ಲ. ಗೊತ್ತಾಗಿತ್ತಂದ್ರೆ ನೀವು ಅದನ್ನು ಬಳಸ್ತಿದ್ದಿಲ್ಲ. ಅದ್ರ ಬದಲಿಗೆ ಇವನ್ನ ಹಚ್ಚ್ರಿ, ಸೊಳ್ಳೆಗಳು ಓಡೋಕ್ಕೋ. ಮತ್ತು ಸೊಳ್ಳೆ ಸಾಯಂಗಿಲ್ಲ ಸಹಿತ ಮೂರ್ಛೆ ಹೋಗಿ ಬೀಳ್ತಾವೆ. ಇಂಥ ಪ್ರಯೋಗಗಳನ್ನು ನಮ್ಮ ರೈತರು ಮಾಡಬೇಕು.